ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಬೇಸರಗೊಳ್ಳದೆ ಇರೋಣ. ಅದಕ್ಕೆ ಆಧಾರವಾಗಿ ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ ಎಂಬುದಾಗಿ. ನೋಡ್ರಿ, ಕ್ರಿಸ್ತೀಯ ಜೀವನ ಜಯಭರಿತವಾದಂಥ ಜೀವನ. ಕ್ರಿಸ್ತೀಯ ಜೀವನ ನಿಂತ ನೀರಲ್ಲ, ಅದು ಹರಿಯುವ ನೀರು. ನಾವು ಅನುದಿನ ಜೀವಿತದಲ್ಲಿ ಅನೇಕ ಸಾರಿ ಅನೇಕ ಸಂಗತಿಗಳಿಗೆ ಬೇಸರಗೊಳ್ಳುತ್ತೇವೆ. ಆದರೆ ಈ ದಿನ ಕರ್ತನು ನಮ್ಮೊಂದಿಗೆ ಮಾತನಾಡಿ ಹೇಳುತ್ತಿದ್ದಾರೆ, ಮಗನೇ ಮಗಳೇ, ಬೇಸರಗೊಳ್ಳದಿರು. ಸತ್ಯವೇದದಲ್ಲಿ ಸೋತು ಹೋಗದೆ, ಬೇಸರಗೊಳ್ಳದೆ, ಬೆದೆಸ್ತ ಕೊಳದಲ್ಲಿ ಒಬ್ಬ ಮನುಷ್ಯನು ವ್ಯಾಧಿಯಿಂದ ಮಲಗಿದ್ದ. ಎಷ್ಟು ವರ್ಷ? 38 ವರ್ಷಗಳಿಂದ. ಅವನ ವಯಸ್ಸಲ್ಲ, ಅವನ ರೋಗಕ್ಕೆ ವಯಸ್ಸು. ಹಾಸಿಗೆ ಮೇಲೇ ಇದ್ದಾನೆ. ಆದರೆ ಪ್ರತಿ ವರ್ಷ ಆ ನೀರಿನ ಕೊಳವನ್ನು ಆ ದೇವದೂತನು ಬಂದು ಕಲಕಿಸುವಾಗ ಫಸ್ಟು ಯಾರು ಜಂಪ್ ಮಾಡ್ತಾರೋ ಅವರಿಗೆ ಸೌಖ್ಯ ಸಿಗುತ್ತಾ ಇತ್ತು. ಪ್ರತಿ ವರ್ಷ ಇವನು ಟ್ರೈ ಮಾಡ್ತಾ ಇದ್ದಾನೆ. ಆದರೂ ಕೂಡ 38 ವರ್ಷ ಅವನು ಬೇಸರಗೊಳ್ಳದೆ ಪ್ರತಿ ವರ್ಷ ಪ್ರಯತ್ನ ಪಡುತ್ತಲೇ ಇದ್ದ. ಬೇರೆ ಯಾರಾದರೂ ಇದ್ದರೆ ನನ್ನ ಜೀವನ ಯಾಕೆ ಹಿಂಗಿದೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡು ಬಿಡೋರು. ಆದರೆ ಈ ಮನುಷ್ಯನು ನಂಬಿಕೆಯಿಂದ ಬೇಸರಗೊಳ್ಳದೆ ಕಾದಿದ್ದನೋ, ಅದನ್ನು ಯೇಸುಸ್ವಾಮಿ ಕಂಡ್ರು. ಅವನು ಬಿದ್ದಿರುವುದನ್ನು ಯೇಸುಸ್ವಾಮಿ ಕಂಡು ನಿನಗೆ ಸೌಖ್ಯವಾಗಲಿಕ್ಕೆ ಮನಸ್ಸುಂಟೋ ಎಂಬುದಾಗಿ ಕೇಳಿ ಅವನ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ನಾವು ಬೇಸರಗೊಳ್ಳಬಾರದು, ಸೋತು ಹೋಗಬಾರದು, ನಾವು ಬೇಸರಗೊಳ್ಳಬಾರದೆಂಬುದಾಗಿ ಅನೇಕ ವೇದ ವಚನಗಳು ನಮಗೆ ಸ್ತೋತ್ರ ತಿಳಿಸುವಂಥದ್ದಾಗಿದೆ. ರೋಮಾಪುರದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯಾರು ಪ್ರಭಾವ ಮಾನ ನಿರ್ಲತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ನೋಡ್ರಿ, ನಾವು ಬೇಸರಗೊಳ್ಳಬಾರ್ದಂತೆ. ಲೂಕನ ಬರೆದ ಸುವಾರ್ತೆ 18:1ನೇ ವಚನ ಹೇಳ್ತಾರೆ, ನಾವು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕಂತೆ. ಅದು ಮಾತ್ರವಲ್ಲ, ದಾನಿಯೇಲನು ನೋಡ್ರಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. 21 ದಿನಗಳ ಕಾಲ ಅವನ ಉಪವಾಸ ತೆಗೆದುಕೊಂಡು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಉತ್ತರ 1 ದಿನಕ್ಕೆ ಬಂತ್ರಿ. ಆದರೆ ಅವನು ಪ್ರಾರ್ಥನೆ ಬಿಡಲೇ ಇಲ್ಲ. ದೇವದೂತನು ಬಂದು, ದಾನಿಯೇಲನೇ, ದೇವರು ನಿನ್ನ ಪ್ರಾರ್ಥನೆ ಕೇಳಿದ್ದಾನೆ ಅಂತ ಹೇಳುವವರೆಗೂ ಅವನು ಪ್ರಾರ್ಥಿಸುತ್ತಲೇ ಇದ್ದ. ಪ್ರಾರ್ಥನೆಯಲ್ಲಿ ಬೇಸರಗೊಳ್ಳಲಿಲ್ಲ. ನಾವೊಂದು ವಿಷಯಕ್ಕಾಗಿ ಏನಾದರೂ ಪ್ರೇಯರ್ ಮಾಡುವಾಗ ತಕ್ಷಣ ನಡೆಯಲಿಲ್ವಾದರೆ ಪ್ರೇಯರ್ ಸ್ಟಾಪ್ ಮಾಡಿಬಿಡ್ತೇವೆ. ಹಂಗಲ್ರಿ, ನಾವು ಬೇಸರಗೊಳ್ಳದೆ ನಾವು ಪ್ರಾರ್ಥಿಸುತ್ತಲೇ ಇರಬೇಕು. ವಿದ್ಯುತ್ ದೀಪವನ್ನು ಕಂಡು ಹಿಡಿದಂಥ ಥಾಮಸ್ ಆಲ್ವಾ ಎಡಿಸನ್ ಅವ್ರ ಬಗ್ಗೆ ನೀವು ಕೇಳಿದ್ದೀರಾ. ಒಂದು ವಿದ್ಯುತ್ ಬಲ್ಬನ್ನು ಉರಿಸುವ ಮೊದಲು ಸುಮಾರು 1000 ಸಾರಿ ಸೋಲನ್ನು ಕಂಡ್ರಂತೆ. ಆದರೆ ಬೇಸರಗೊಳ್ಳಲಿಲ್ಲ. ಆದರೆ 1001ನೇ ಸಾರಿ ಪ್ರಯತ್ನಿಸಿದಾಗ ಅದು ಆ ಬೆಳಕು, ಸ್ತೋತ್ರ, ವಿದ್ಯುತ್ ದೀಪ ಅಂದವಾಗಿ ಅದು ಪ್ರಕಾಶಿಸ್ತಂತೆ. ನೋಡ್ರಿ, ಹಾಗಾದರೆ ನಮ್ಮ ಜೀವಿತದಲ್ಲಿ ನಾವು ಬೇಸರಗೊಳ್ಳಬಾರ್ದು. ಇವತ್ತು ನಮ್ಮ ಮನೆಗಳಲ್ಲಿ ವಿದ್ಯುತ್ ಬಲ್ಪ್ಗಳು ನಾವು ಲೈಟಲ್ಲಿ ಬೆಳಕಲ್ಲಿ ಇದೇವಂತ ಹೇಳಿದ್ರೆ, ಥಾಮಸ್ ಆಲ್ವಾ ಎಡಿಸನ್ ಬೇಸರಗೊಳ್ಳದೆ ಅವನು ಕಂಡು ಹಿಡಿದಿದ್ದರ ನಿಮಿತ್ತವಾಗಿ ಯಾರು ಬೇಸರಗೊಳ್ಳದೆ ಮುಂದುವರಿಯುತ್ತಾರೋ ಅವರ ಜೀವಿತದಲ್ಲಿ ನಿಶ್ಚಯವಾಗಿ ದೇವರು ದೊಡ್ಡ ಕಾರ್ಯಗಳನ್ನು, ಜಯದ ಸಂಗತಿಗಳನ್ನು ಕರ್ತನು ಮಾಡ್ತಾರೆ. ಆದುದರಿಂದ ಪ್ರೀತಿಯುಳ್ಳ ದೇವಜನರು, ಯಾವ ಕಾರ್ಯಕ್ಕೂ ಸಹ ನೀವು ಬೇಸರಗೊಳ್ಳಬೇಡ್ರಿ. ನಿಮ್ಮ ಮಕ್ಕಳ ವಿಷಯಕ್ಕಾಗಿ ಕಾದಿದ್ದೀರಾ, ವಿವಾಹದ ವಿಷಯಕ್ಕಾಗಿ ಕಾದಿದ್ದೀರಾ, ಹೊರದೇಶಕ್ಕೆ ಹೋಗುವ ವಿಷಯದಲ್ಲಿ ಕಾದಿದ್ದೀರಾ, ಒಂದಕ್ಕೂ ಬೇಸರಗೊಳ್ಳದೆ ದೇವರ ಮೇಲೆ ಭಾರ ಹಾಕಿ ದೇವರನ್ನ ನಂಬ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಸಂಗತಿಗಳನ್ನು ಮಾಡುವರು. ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಬೇಸರಗೊಳ್ಳಬೇಡ್ರಿ ಎಂಬುದಾಗಿ ದೇವರೇ ನೀವು ನುಡಿದಿದ್ದೀರಾ, ಹೇಳಿದ್ದೀರಾ. ಅನೇಕ ಸಾರಿ ಅನೇಕ ವಿಷಯಗಳಿಗೆ ನಾವು ಬೇಸರ ಪಡ್ತೇವಪ್ಪ. ಆದರೆ ದೇವರೇ, ಆ
ಆತ್ಮಿಕ ವಿಷಯಕ್ಕೆ, ಪ್ರಾರ್ಥನೆಗೆ, ಸಭೆಗೆ ಹೋಗುವುದಕ್ಕೆ, ದೇವರೇ ನಮ್ಮ ಜೀವಿತದಲ್ಲಿ ಕಾಯುತ್ತಿರುವ ವಿಷಯಕ್ಕೆ ಒಂದು ಕಾಲಕ್ಕೂ ಬೇಸರಗೊಳ್ಳದೆ ಪ್ರತಿಯೊಂದು ಕಾರ್ಯಕ್ಕೂ ನಿಮ್ಮನ್ನೇ ನಂಬುವಂತೆ, ಆತುಕೊಳ್ಳುವಂತೆ, ಜೀವಿತದಲ್ಲಿ ಬಿಡುಗಡೆ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿರಿ. ದೇವರೇ, ಯಾರೆಲ್ಲ ಸೋತು ಹೋಗಿ ಬೇಸರಗೊಂಡಿದ್ದಾರೋ ಅವರನ್ನು ತಿರುಗಿ ದೇವರೇ ಚೈತನ್ಯಪಡಿಸ್ರಿ, ಬಲಪಡಿಸ್ರಿ. ಅವರ ಜೀವಿತದಲ್ಲಿ ಸ್ವಾಮಿ ಇನ್ನೂ ಮುಂದುವರಿದು ನಿಮ್ಮನ್ನು ನಂಬಿ ಅದ್ಭುತ ಹೊಂದಿಕೊಳ್ಳೋದಕ್ಕೆ ಸಹಾಯ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಬೇಸರಗೊಳ್ಳಬೇಡ್ರಿ, ಬೇಸರಗೊಳ್ಳದೆ ಮುಂದೆ ಸಾಗ್ರಿ, ಬೇಸರಗೊಳ್ಳದೆ ಸಂಗತಿಗಳನ್ನು ಮಾಡಿರಿ. ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಕಾರ್ಯಗಳು, ಸಂಗತಿಗಳು ನಡೆಯುತ್ತದೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮಗದೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.